ಕಕ್ಕೂರದೊಳಗಿರ್ತಕ್ಕಂಥ ಕಕ್ಕೂರದೊಳಗಿರುವಂತ ಎಲ್ಲಾ ಜನ ಒಂದ್ ಸಲ ತಲೆ ಇಟ್ಕೋಬೇಕು. ಇನ್ನು ಮುಂದೆ ಯಾರಾದ್ರೂ ಇವತ್ತು ದೊಡ್ಡ ದೊಡ್ಡ IT ಕಂಪನಿ ಒಳಗಿರೋರು, BT ಕಂಪನಿ ಒಳಗಿರೋರು, ಬೆಂಚ್ BMW ಲ್ಯಾಂಬೋರ್ಗಿನಿ ಕಾರ್ನೊಳಗೆ ಅಡ್ಡಾಡ್ತಾರಂದ್ರೆ ಇನ್ನು 10 ವರ್ಷ ಬಿಟ್ಟು ರೈತರು ಹೆಲಿಕಾಪ್ಟರ್ ನಾಗ ಅಡ್ಡಾಡುವಷ್ಟು ತಾಕತ್ತನ್ನು ಪಡ್ಕೊಂಡ ತಿಂತಾರ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಕಾರಣ ಏನು ಅಂತಂದ್ರೆ ಈ ಜಗತ್ತಿಗೆ ಎಲ್ಲಾ ರೀತಿಯಿಂದ ವರ್ಕ್ ಫ್ರಮ್ ಹೋಮ್ ಅಂತ ತಿಳ್ಕೊಂಡು IT BT ಕಂಪನಿಯವರು ಕೊಟ್ಟಾರ. ಮತ್ತೆ ಇವ್ರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಂಗ ರೈತರಿಗೆ ಏನಾದ್ರು ವರ್ಕ್ ಫ್ರಮ್ ಹೋಮ್ ನೀನು ಮನೆ ಕುತ್ಕೊಂಡ ಕೆಲಸ ಮಾಡಂದ್ರೆ ಎಲ್ಲಾ ದೇಶದಾಗಿರುವಂತದ್ದು ಎಲ್ಲಾ ದಿವಾಳಿಯಾಗಿ ಹೋಗೈತಿ. ಬೆಕ್ಕದ್ದಾದ್ರೂ ಸಹಿತ ರೈತರ ಕಚ್ಚಿ ಪಂಜಿ ಕಟ್ಕೊಂಡು ಹೊಲದಾಗ ಹಿಡಿದ್ರೆ ಮಾತ್ರ ಮತ್ತೊಬ್ಬರು ಹೊಟ್ಟಿ ತನಗಿರ್ತೈತೆ, ಹೊರತಾಗಿಲ್ಲ ತಂದ್ರೆ ತನಗಿರಂಗಿಲ್ಲ. ರೈತರು ಹೇಳ್ಬೇಕಾದ್ರೆ ಕೈ ಕಟ್ಕೊಂಡು ಕುಂತು ನಾವು ಹೊಳ್ಳೆ ಚಪ್ಪಾಳೆ ಒಂದು ದೂರ ಹೊಟ್ಟು ಯಪ್ಪ ನಮ್ ಬೈಕ್ ನಮಗ ಅಭಿಮಾನ ಕಳ್ಕೊಂಡಿವಿ. ಬೇರೆ ಹೇಳೋದು ಏನೈತಿ, ನಮ್ ಬೈಕ್ ನಾವತ್ತು ಕೆಲವು ಮಂದಿ 25ರಾಗ ಸತ್ತಾರ, 75 ಮಟ್ಟ ಹೋಗಿಬೇಕಾಗಿತ್ತು ಅವ್ರು ಕಾಯ್ಕೊಂಡು ಕುತ್ಕೊಂಡು. ಈ ಟೈಪ್ ಜೀವನ ಮಾಡ್ಕೊಂಡ್ ಕುಂತು ಯಾರಿಗ ಆದರ್ಶ ಆಗವ್ರ? ಇಷ್ಟ ಕೊನೆ ಮಾತು ತಿಳ್ಕೊಡ್ರಿ. ಇವತ್ತೇನಿದ್ರಪ್ಪ ಬಾಳ್ ಚಂದ ಇಷ್ಟೆಲ್ಲಾ ಸ್ವಾಮೀಜಿ ಅವ್ರು ಬಂದು ನಿಮ್ಗೆ ಅಕ್ಕಿ ಕಾಳು ಹಾಕ್ಯಾರ. ಕಕ್ಕೂರವ್ರೆಲ್ಲಾ ಪ್ರೀತಿಯಿಂದ ಕಕ್ಕುಲತೆಯಿಂದ ನಿಮ್ಗೆಲ್ಲಾ ಮದುವೆ ಮಾಡಿಸ್ಯಾರ. ಇಷ್ಟೆಲ್ಲಾ ತಿಂತನಿ ಪರಿಸಿನಿಂದ ಸ್ವಾಮೀಜಿ ಅವ್ರು ಅಲ್ಲಿಂದ ಬಂದಾರ. ಬಾಳ್ ಸ್ವಾಮಿಗಳು ಬಂದು ಅಕ್ಕಿ ಕಾಳು ಹಾಕ್ಯಾರ. ಇಷ್ಟ ತಿಳ್ಕೊಬೇಕು. ಒಟ್ಟ ನೀವು ಜಗಳ ಮಾಡಕ್ ಹೋಗ್ಬಾರ್ದು, ಜೀವನದಾಗ ಜಗಳ ಮಾಡಕ್ ಹೋಗ್ಬಾರ್ದು. ಸಾಮೂಹಿಕ ಲಗ್ನದಾಗ ಮದುವೆ ಆದವ್ರು ಯಾವತ್ತೂ ಜಗಳ ಮಾಡಬಾರ್ದು. ಜಗಳ ಹೆಂಗಿರ್ಬೇಕಂದ್ರೆ ಸಣ್ಣ ಪುಟ್ಟಕ್ಕಿರ್ಬೇಕಂದ್ರ ಅದನ್ನ ಬಿಟ್ಟು ನೀವೆಲ್ಲರೂ ತಗೊಂಡ್ ಹೋಗಿ ಅದ ಜಗಳ ತಗೊಂಡು ಡೈವರ್ಸ್ ಮಟ್ಟಕ್ಕೆ ಅದನ್ನ ಒಯ್ಯಾಕ್ ಹೋಗ್ಬಾರ್ದು. ನಮ್ಮ ದೇಶದಾಗ ಎಂತ ಪರಂಪರೆ ಐತಂದ್ರೆ ಒಂದು ಸಲ ಸಪ್ತಪದಿ ತುಳಿದು ಮದುವೆ ಆಗಿನಂದ್ರೆ 7 ಜನ್ಮಕ್ಕೆ ನಾ 1 ಜನ್ಮಕ್ಕಲ್ಲ, 7 ಜನ್ಮಕ್ಕೆ ಇವಳ ನನ್ನ ಹೆಂಡತಿ, ಇವಳ ನನ್ನ ಗಂಡ ಅಂತ ತಿಳ್ಕೊಂಡು ಬದುಕುವಂತ ಒಂದು ದೊಡ್ಡ ಸಂಸ್ಕೃತಿ ಐತಂದ್ರೆ ಅದು ಭಾರತ ದೇಶದಾಗ ಐತೆ, ಹೊರತಾಗಿ ಬೇರೆ ಯಾವ ದೇಶದವ್ರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ.